ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಶ್ರೀ ಮಹಾಲಕ್ಷ್ಮೀ ನಮಃ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರ ವರ್ತನಾಭಿಸ್ತನಭರ ನಮಿತ ಶುಭ್ರವಸ್ತೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣ ಖಚಿತೆ ಸ್ನಾಪಿತಾ ಹೇಮಕುಂಭೈಃ ನಿತ್ಯೋ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 26ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಇಂದಿನ ದಿವಸದ ಖಗೋಳದ ಸ್ಥಿತಿಗತಿಗಳೇನು, ಇಂದಿನ ದಿವಸ 12 ರಾಶಿಯವರ ಫಲಾಫಲಗಳೇನು ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸ ನಕ್ಷತ್ರ ವಿಶಾಖ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಿದ್ಧನಾಮ ಯೋಗ. ಈ ದಿವಸದ ಕರಣ ಭವಾಕರಣ. ಇದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇಂದಿನ ದಿವಸದ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ ಹೇಳುವಂತಹದ್ದನ್ನು ನಾವು ನೋಡುವಾಗ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲೇ ರವಿ. ಕರ್ಕಾಟಕ ರಾಶಿಯಲ್ಲಿ ಶುಕ್ರ, ಬುಧ ಮತ್ತು ಗುರುವಿನ ಯುತಿ, ಜೊತೆಯಲ್ಲಿ ಮಾಂದಿ ಉದಯವಾಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿ ಕೇತು. ಕನ್ಯಾ ಶೂನ್ಯ. ತುಲಾ ರಾಶಿಯಲ್ಲಿ ಚಂದ್ರ. ವೃಶ್ಚಿಕ ಶೂನ್ಯವಾಗಿದೆ. ಧನುಷ್ ಶೂನ್ಯವಾಗಿದೆ. ಮಕರವೂ ಶೂನ್ಯವಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಇಂದಿನ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಮನುಜನಿಗೆ ಯಾವ ರೀತಿಯಲ್ಲಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ ಕುಟುಂಬೆ ಕಲಹ, ಕುಟುಂಬದಲ್ಲಿ ಕಲಹವನ್ನು ಉಂಟು ಮಾಡ್ತಾನಂತೆ. ಕುದನ್ನಹ, ಅನ್ನವನ್ನ ಸರಿಯಾಗಿ ನೀಡುವುದಿಲ್ವಂತೆ. ಇವತ್ತು ಯಾರು ನಿಮ್ಮ ಮನೆಗೆ ಎದುರು ಬಂದು ಭವತಿ ಭಿಕ್ಷಾಂದೇಹಿ ಹೇಳಿದ್ರು, ಅಥವಾ ಅನ್ನ ಕೊಡಿ ಅಂತ ಹೇಳಿದ್ರು, ಅನ್ನ ನೀಡುವಂತಹ ಸ್ವಭಾವ ಬರುವುದಿಲ್ಲ. ಅಥವಾ ಮನೆಯಲ್ಲೇ ಊಟ ಮಾಡುವವರಿಗೆ ಅನ್ನದ ಕೊರತೆಯೂ ಆಗುವ ಸಾಧ್ಯತೆ ಇದೆ ಇವತ್ತಿನ ದಿವಸ. ದ್ವಿತೀಯದಲ್ಲಿದ್ದಾನೆ. ಜೊತೆಯಲ್ಲಿ ಕುಟುಂಬೆ ಕಲಹ, ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಂದ ಕಲಹ ಉಂಟಾಗ್ತದೆ. ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರ 7ನೇ ಮನೆಯಲ್ಲಿದ್ದಾನೆ. ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮನಃಶಾಂತಿಯನ್ನ ಬಯಸ್ತೀರಿ. ಸಂಧ್ಯಾಕಾಲದಲ್ಲಿ, ಸಾಯಂಕಾಲದ ನಂತರದಲ್ಲಿ ಸ್ವಲ್ಪ ಸಮಾಧಾನ ಸಿಗುವಂತಹ ಸಾಧ್ಯತೆ. ಹಗಲಿನಲ್ಲಿ ಸ್ತ್ರೀ ಕೋಪ ಕಾಣಿಸುವಂತಹದ್ದಿದೆ. ಕುಟುಂಬದ ಸ್ತ್ರೀಯರೇ ಕೋಪಿಷ್ಠರಾಗುವಂತಹ ಸಾಧ್ಯತೆ, ಅಥವಾ ಕೋಪಗೊಂಡಂತಹ ಸ್ತ್ರೀಯಿಂದ ಇವತ್ತಿನ ದಿವಸ ನಿಮ್ಮ ಮೇಲೆ ದಬ್ಬಾಳಿಕೆ. ಈ ಎಲ್ಲ ದೋಷವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇವತ್ತಿನ ದಿವಸ ಶುಕ್ರವಾರವಾದ್ದರಿಂದ ನೀವು ಆರಾಧನೆ ಮಾಡಬೇಕಾಗಿರತಕ್ಕಂತಹದ್ದು ಚಂಡಿಕಾ ಪರಮೇಶ್ವರಿಯನ್ನ. ಕನಕಧಾರಾ ಸ್ತೋತ್ರವನ್ನು ಪಠನ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನ ಪಠನ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುವಂತಹ ಲಕ್ಷಣ. ಮೇಷರಾಶಿಯವರು ಇವತ್ತಿನ ದಿವಸ ಪೂರ್ವ ದಿಕ್ಕನ್ನು ಬಳಸಿಕೊಂಡರೆ ಅತ್ಯಂತ ಅನುಕೂಲವನ್ನು ತರುತ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಕೆಂಪು ಬಣ್ಣ, ಕೆಮ್ಮಣ್ಣ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಹಿತವನ್ನು ತರ್ತದೆ. ಸುಬ್ರಹ್ಮಣ್ಯ ದೇವರು ನಿಮಗೆ ಕೈ ಹಿಡಿದು ಎತ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲಿ ಕುಜನಿದ್ದಾನೆ. ಜನ್ಮ ರಾಶಿಗೆ ಕುಜ ಬಂದಾಗ ಏನು ಮಾಡ್ತಾನೆ? ಶಾರೀರಿಕವಾಗಿ ಮಥನವನ್ನು ಮಾಡ್ತಾನೆ. ಮೊಸರನ್ನ ಕಡಿತೀರಿ ನೀವು, ಆಗ ಮಜ್ಜಿಗೆ ಬೇರೆ ಬೆಣ್ಣೆ ಬೇರೆ ಆಗ್ತದೆ. ಕಡಗೋಲಿನಿಂದ ನೀವು ಕಡೆದಾಗ ಅದೇ ರೀತಿಯಲ್ಲಿ ನಿಮ್ಮ ಶರೀರವನ್ನ ಕಡಿತಾನಂತೆ, ಮಥನವನ್ನ ಮಾಡ್ತಾನೆ. ಅರ್ಥಾತ್ ನಿಮ್ಮ ಶರೀರ ಜರ್ಜರಿತವಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ತಲೆಯಲ್ಲಿ ಏನೆಲ್ಲ ಯೋಚನೆಗಳು ತುಂಬಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದಕ್ಕೆ ಒಂದು ಹೊಂದಾಣಿಕೆ ಇಲ್ಲದ ಯೋಚನೆಗಳು ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ಶನಿ ಮಹಾತ್ಮನ ದೃಷ್ಟಿ ಬೇರೆ ಇದ್ದದ್ದರಿಂದ ಕಾಲಿಗೆ ಏನಾದರೂ ಏಟು ಮಾಡ್ಕೊಳ್ತೀರಿ, ಅಥವಾ ಕಾಲಿಗೆ ಮುಳ್ಳು, ಗಾಜ, ಕಬ್ಬಿಣವ ಯಾವ್ದಾದ್ರು ತಾಗುವಂತಹ ಸಾಧ್ಯತೆ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು ವೃಷಭ ರಾಶಿಯವರು. ಧನಸ್ಥಾನದಲ್ಲಿರ್ತಕ್ಕಂತಹ ರವಿ ಸರಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಧನ ಸಮೃದ್ಧಿಯನ್ನು ಕೊಟ್ಟಾನು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜನಿಗೆ ಶಾಂತಿ. ತೊಗರಿ ಕಾಳು ದಾನ, ಕೆಂಬಣ್ಣದ ಬಟ್ಟೆ ದಾನವನ್ನು ಮಾಡುವುದು, ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು, ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ದರ್ಶನವನ್ನು ಮಾಡುವುದು, ಹಾಗೂ ನಿಮಗೆ ಬಳಕೆಗೆ ಬೇಕಾಗಿರ್ತಕ್ಕಂತಹ ಆರನ್ನು ಬಳಸಿಕೊಳ್ಳೋದು. ಇವೆಲ್ಲ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ, ಮನಃಶಾಂತಿ ವೃಷಭ ರಾಶಿಯವರಿಗೆ ಇಷ್ಟನ್ನು ಮಾಡಿಕೊಂಡಾಗ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ಸೂರ್ಯನಾರಾಯಣ ವಿಶೇಷವಾದಂತಹ ಜ್ಞಾನವನ್ನ ಕೊಡತಕ್ಕಂಥವನು, ಬೆಳಕನ್ನ ಕೊಡತಕ್ಕಂಥವನು, ಅರ್ಥಾತ್ ಮನಸ್ಸನ್ನ ಫೋಕಸ್ ಮಾಡುವಂಥವನು, ಅಭಿವೃದ್ಧಿಯಾಗೆ
ಯಶಸ್ಸನ್ನು ಕೊಡ್ತಕ್ಕಂತಹ ಸೂರ್ಯನಾರಾಯಣ ನಿಮ್ಮ ರಾಶಿಯಲ್ಲಿದ್ದಾನೆ. ಧನಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಪಂಚಮದಲ್ಲಿ, ಮಕ್ಕಳಿಗೆ ಅನುಕೂಲ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ, ಮಕ್ಕಳ ಜ್ಞಾನ ಸಂಪತ್ತಿಗಾಗಿರ್ಲಿ, ಮಕ್ಕಳ ಪದೋನ್ನತಿಗಾಗಿರ್ಲಿ ಅನುಕೂಲವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ತ್ರಿಗ್ರಹಗಳು ಶುಕ್ರ, ಬುಧ, ಗುರು, ಶುಕ್ರ ತ್ರಿಗ್ರಹಗಳು ಸಹಿತವಾಗಿ ಒಳ್ಳೆಯ ಫಲವನ್ನು ನೀಡುವಂತಹ ಸಾಧ್ಯತೆ ಇದೆ. ಆದರೆ ಮಾಂದಿ ಉದಯವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಲಕ್ಷ್ಮೀ ಪ್ರಾರ್ಥನೆ, ಕನಕಧಾರ ಸ್ತೋತ್ರ, ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಇತ್ಯಾದಿಗಳನ್ನು ಓದುವುದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಆಗ್ನೇಯ ದಿಕ್ಕು ನಿಮಗೆ ಯಶಸ್ಸನ್ನು ತರುತ್ತದೆ, ಉತ್ತರ ದಿಕ್ಕು ನಿಮಗೆ ಕ್ಷೇಮವನ್ನುಂಟು ಮಾಡುತ್ತದೆ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲ, ಹಸಿರು ಬಣ್ಣದ ಗಾಜಿನ ಬಳೆಗಳು ಅನುಕೂಲವೇ, ಅದನ್ನೆಲ್ಲ ಬಳಸಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಬಿಡಬೇಡಿ, ಶುಭವಾಗುತ್ತೆ ಸುಬ್ರಹ್ಮಣ್ಯನ ದರ್ಶನದಿಂದ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಸುಖ ಸ್ಥಾನದಲ್ಲಿ, ಸುಖ ವೃದ್ಧಿ. ನಿಮ್ಮ ರಾಶಿಯಲ್ಲೇ ಮಾಂದ್ಯೋದಯವಾಗಿದೆ, ಜಾಗೃತೆ. ಪ್ರಯಾಣ ಮಾಡುವಾಗಂತೂ ಎಷ್ಟು ಕಾಳಜಿ ಇದ್ರೂ ಸಾಲದು, ಏನಾದ್ರೂ ಸಣ್ಣ ಅಚಾತುರ್ಯವೇ ದೊಡ್ಡ ಅಪಘಾತಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇದೆ. ಬಹಳ ಕೇರ್ಫುಲ್ ಆಗಿರಿ. ನೋಡಿ, ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಲಾಭಾಧಿಪತಿ, ಒಳ್ಳೆಯ ಲಾಭದ ಕಾಲ, ವ್ಯಾಪಾರಸ್ಥರಿಗೆ ಅನುಕೂಲ. ಗುರು ನಿಮ್ಮ ರಾಶಿಯಲ್ಲಿ ಹಂಸ ಯೋಗವನ್ನು ಕೊಡ್ತಾ ಇದ್ದಾನೆ ಅಂದ್ರೆ ಸಂತೋಷದ ಕಾಲ. ಬುಧನೂ ಸಹಿತವಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂದ್ರೆ ಬುದ್ಧಿಮತ್ತೆಯನ್ನು ಹೆಚ್ಚಿಸುವಂತಹ ಕಾಲ. ಗ್ರಹಗಳ ಬಲ ಚೆನ್ನಾಗಿದೆ. ಸದುಪಯೋಗವನ್ನು ಪಡಿಸಿಕೊಂಡಾಗ ಅದಕ್ಕೊಂದು ಗೌರವ. 2 ನಿಮ್ಮ ಸಂಖ್ಯೆ. ಹಾಲು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ದಕ್ಷಿಣ ಪಶ್ಚಿಮ ದಿಕ್ಕುಗಳು ನಿಮಗೆ ಯಶಸ್ಸು. ದುರ್ಗಾ ದೇವತಾ ಆರಾಧನೆಯಿಂದ ಕ್ಷೇಮ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಅಷ್ಟಮದಲ್ಲಿ ಶನಿ ಮಹಾತ್ಮನಿದ್ದಾನೆ, ಕರ್ಮಸ್ಥಾನದಲ್ಲಿ ಅಂಗಾರಕನಿದ್ದಾನೆ. ಇವೆಲ್ಲ ಪಾಪಗ್ರಹಗಳು. ಆಯಾ ಸ್ಥಾನದಲ್ಲಿದ್ದಾಗ ಆ ಸ್ಥಾನಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ರಾಶಿಯಲ್ಲೇ ಕೇತು ಇರುವುದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾದೀತು, ಜಾಗ್ರತೆ. ಕುಜವತ್ ಕೇತು, ಕುಜ ತಲೆಗೆ ಅಧಿಪತಿಯಾದ್ದರಿಂದ ತಲೆಯ ಭಾಗದಲ್ಲಿ ಕೇತುವಿನ ಉಪದ್ರವ, ತಲೆಯಲ್ಲಿ ಹೊಟ್ಟಾಗುವಿಕೆ, ತಲೆಯಲ್ಲಿ ಕೆರೆತ ಅಥವಾ ತಲೆಯಲ್ಲಿ ನೆರೆತ. ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಹೆಂಡತಿಯಿಂದ ಕಾಟ, ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಹೊರಗೆ ಇದ್ದುಕೊಂಡು ಕಾಟ ಕೊಡ್ತಾ ಇರ್ತಾಳೆ. ಹೆಂಡತಿಯಿಂದ ಕಾಟವನ್ನು ಅನುಭವಿಸಬೇಕಾಗ್ತದೆ ಅಥವಾ ಗಂಡನಿಂದ ಕಾಟವನ್ನು ಅನುಭವಿಸಬೇಕಾಗುವಂತಹ ಸಂದರ್ಭ. ಅಷ್ಟಮ ಶನಿ, ಬಂಧನ ಭಯ. ಅಷ್ಟಮ ಶನಿ, ಪಲಾಯನ, ಮನೆ ಬಿಟ್ಟು ಓಡ್ ಹೋಗ್ಬಿಡ್ತಿದ್ರು ಹಿಂದೆಲ್ಲ. ಬಂಧನ ಭಯ ಉಂಟಾಗುವಂತಹ ಸಾಧ್ಯತೆ. ಇಂದು ಹಾಗಲ್ಲ, ಮನೆಯಲ್ಲೇ ಇದ್ದುಕೊಂಡು ಇಲ್ಲ ಅಂತ ಹೇಳಿಸ್ಕೊಳ್ಳೋದು, ಬಂಧನ ಭಯ. ಕರ್ಮಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಉದ್ಯೋಗದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ. ಕರ್ಮದಲ್ಲಿ ತೊಂದರೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಾಪಗ್ರಹಗಳಿಗೆ ಶಾಂತಿಯನ್ನು ಮಾಡಿಕೊಳ್ಳಿ. ರಾಹು ಶಾಂತಿ, ಕೇತು ಶಾಂತಿ, ಶನಿ ಶಾಂತಿ, ಕುಜ ಶಾಂತಿ. ಇದಿಷ್ಟು ಶಾಂತಿಗಳನ್ನು ಮಾಡಿಕೊಂಡಾಗ ಇವತ್ತಿನ ದಿವಸ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಅದಿಲ್ಲದಿದ್ದಲ್ಲಿ ಇಷ್ಟು ದೇವಸ್ಥಾನಗಳಿಗೆ ಹೋಗಿ ಬರಬೇಕು. ಕುಲದೇವರ ಅನುಗ್ರಹವನ್ನು ಪಡೆಯುವುದರಿಂದ ಸಂಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ಸಿಂಹವಾಹಿನಿಯಾದಂತಹ ಜಗದಂಬೆಯ ದರ್ಶನವನ್ನು ಮಾಡಿಕೊಳ್ಳಿ. 1 ನಿಮ್ಮ ಸಂಖ್ಯೆ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಹಿತಕರವಾಗಿರ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ತರ್ತದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭ ಭಾವದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಲಾಭ ಇದೆ, ಆದರೆ ಶತ್ರುತ್ವ, ಜಗಳ ಆಡಿ ಲಾಭ ಪಡ್ಕೊಳ್ಬೇಕು ಅಥವಾ ನೀವು ಲಾಭ ಮಾಡಿದ್ದರಿಂದ ಜಗಳ ಆಗುವಂತಹ ಸಂದರ್ಭ ಬರ್ತದೆ. ಸ್ತ್ರೀಯರಿಂದಲೇ ನಿಮಗೆ ಏನಾದರೂ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದ್ದ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆ ಅಥವಾ ನಿಮ್ಮ ಇದ್ದ ವಸ್ತುವಿಗೆ ಕನ್ನ ಹಾಕುವ ಸಾಧ್ಯತೆ. ಚೋರ ಭಯ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ. ಸಪ್ತಮದಲ್ಲಿ ಚೋರಾಧಿಪತಿಯಂತಹ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಆದ್ದರಿಂದಲೇ ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ಕುಜ ಭಾಗ್ಯ ವೃದ್ಧಿಯನ್ನು ಮಾಡೋದಿಲ್ಲ. ನಿಮ್ಮ ಅಣ್ಣ ತಮ್ಮಂದರೆ ಅಡ್ಡಗಾಲ ಹಾಕುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಭಾಗ್ಯಕ್ಕೆ. ಕರ್ಮಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲ, ಅಭಿವೃದ್ಧಿ ಆಗುವಂತಹ ಲಕ್ಷಣ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನವಗ್ರಹ ಶಾಂತಿ, ನವಗ್ರಹ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. 5 ನಿಮ್ಮ ಸಂಖ್ಯೆ. ಹಸಿರು ಬಣ್ಣ. ಉತ್ತರ ದಿಕ್ಕು ಮತ್ತು ನೈಋತ್ಯ ದಿಕ್ಕು ವಿಷ್ಣು ದೇವರು ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಪಡ್ಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನ ಇಂದಿನ ದಿವಸ ನಾವು ನೋಡುವಾಗ ಕರ್ಮಾಧಿಪತಿಯಂತಹ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ. ತುಂಬಾ ವಿಶೇಷವಾಗಿರ್ತಕ್ಕಂತಹ ಪರಿವರ್ತನಾ ಯೋಗ. ನಿಮ್ಮ ರಾಶಿಯ ಅಧಿಪತಿ ಕರ್ಮ ರಾಶಿಯಲ್ಲಿ, ಕರ್ಮಾಧಿಪತಿ ನಿಮ್ಮ ರಾಶಿಯಲ್ಲಿ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಯಶಸ್ಸು.
ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಉದ್ಯೋಗ ಇಲ್ಲದೇ ಇರತಕ್ಕಂತಹ ಪುರುಷರಿಗೂ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಕಂಪನಿಗಳಲ್ಲಿ ಕೆಲಸ, ನಿರಂತರವಾಗಿ ಕೆಲಸ ಸಿಗಬೇಕು ಹೇಳುವಂತಹ ಹಂಬಲ. ಆದರೆ ಇಲ್ಲೊಂದು ವಿಶೇಷತೆ ಇರತಕ್ಕಂತಹದ್ದು ಚರರಾಶಿ. ಪರಿವರ್ತನ ಯೋಗದಲ್ಲಿ ಚರರಾಶಿ ಇದ್ದದ್ದರಿಂದ, ಚರರಾಶಿ ಯೋಗದಲ್ಲೇ ಚರರಾಶಿಯಲ್ಲೇ ಪರಿವರ್ತನೆ ಆದ್ದರಿಂದ ಕೆಲವು ಕಾಲ ಮಾತ್ರ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತುಲಾ ರಾಶಿಯವರಿಗೆ. ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಕರ್ಮರಾಶಿಯಲ್ಲಿದ್ದರಿಂದ ಒಂದು ಅಮಲಾ ಯೋಗ, ಗಜಕೇಸರಿ ಯೋಗದ ಫಲವನ್ನು ಅನುಭವಿಸುವಂತಹ ಸಾಧ್ಯತೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಮಾಂದಿಗೆ ಪರಿಹಾರ ಬೇಕು. ಮಾಂದಿ ಶಾಂತಿ ಮಾಡಿಕೊಳ್ಳಿ, ಆಗ ನಿಮಗೆ ಧನಲಾಭ, ಯಶೋವೃದ್ಧಿ ಆಗುವಂತಹ ಲಕ್ಷಣಗಳು. ಅನ್ನಪೂರ್ಣೇಶ್ವರಿ ಆರಾಧನೆಯಿಂದ ಕ್ಷೇಮ. 6ರ ಸಂಖ್ಯೆಯ ಬಳಕೆ ಅನುಕೂಲ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿಯಾಗುವಂತಹ ಲಕ್ಷಣ. ಜೊತೆಯಲ್ಲಿ ವಿಶೇಷವಾಗಿ ನೀವು ಬಳಸಬೇಕಾಗಿರ್ತಕ್ಕಂತಹ ಬಣ್ಣ ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಇಂದಿನ ದಿವಸ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿ ಸ್ಥಿರ ರಾಶಿ. ವೃಶ್ಚಿಕ ರಾಶಿಗೆ ರಾಶಿಯಾಧಿಪತಿಯ ದೃಷ್ಟಿ ಇದ್ದದ್ದರಿಂದ ರಾಶಿಯವರಿಗೆ ಅಭಿವೃದ್ಧಿಯಾಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ, ಕೃಷಿ ಕ್ಷೇತ್ರವನ್ನು ಅವಲಂಬಿಸಿದವರಿಗೆ, ಅಣ್ಣ ತಮ್ಮಂದಿರು ಒಟ್ಟಾಗಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಒಟ್ಟು ಕುಟುಂಬದವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಹಾಗಂತ ಭಾಗ್ಯದಲ್ಲಿ ಗುರು ಇದ್ದಾನೆ, ಒಳ್ಳೆಯದು. ನೀವಂದುಕೊಂಡ ಕಾರ್ಯ ಇವತ್ತು ಯಶಸ್ವಿಯಾಗುವಂತಹ ಲಕ್ಷಣ ಇಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಹಾಗಂತ ವ್ಯಾಪಾರ ವ್ಯವಹಾರದಲ್ಲಿ ನೆಮ್ಮದಿಯನ್ನು ಕೊಡ್ತದೆ, ಮನಃಶಾಂತಿ ಸಿಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಮೊರೆ ಹೋಗಿ 9ರ ಸಂಖ್ಯೆಯನ್ನು ಬಳಕೆ ಮಾಡ್ಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಪಶ್ಚಿಮ ಉತ್ತರ ದಿಕ್ಕುಗಳು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ 7ನೇ ಮನೆಯಲ್ಲಿ ರವಿ ಇದ್ದಾನೆ. ದಾಂಪತ್ಯಕ್ಕೆ ಹೊಡೆತ 7ನೇ ಮನೆಯಲ್ಲಿ ರವಿ ಇದ್ದಾಗ ವ್ಯವಹಾರಕ್ಕೆ ಒಳ್ಳೆಯದು. ಆದರೆ ಗಂಡ ಹೆಂಡತಿಯಲ್ಲಿ ಮನಸ್ತಾಪ, ಹೊಂದಾಣಿಕೆ ಇಲ್ಲದೇ ಇರುವಿಕೆ, ಸಂಸಾರದಲ್ಲಿ ಸುಖ ಇಲ್ಲ ಹೇಳುವಂತಹ ಭಾವನೆ ಮೂಡಿಸ್ತದೆ. ಗಂಡ ಹೆಂಡತಿಯರನ್ನ ದೂರ ಮಾಡ್ತದೆ. ಇಬ್ಬರಿಗೂ ಸಹಿತವಾಗಿ ಚಿಂತೆ ಆವರಿಸುವಂತಹ ಸಾಧ್ಯತೆ, ನಿದ್ದೆ ಇಲ್ಲದ ದಿವಸವನ್ನಾಗಿ ಮಾಡುವಂತಹ ಸಾಧ್ಯತೆ, ಮಕ್ಕಳ ಚಿಂತೆ ಉಂಟಾಗುವಂತಹ ಸಾಧ್ಯತೆ, ಮಕ್ಕಳಿಂದ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸೂರ್ಯನ ಉಪಾಸನೆ ಮಾಡಿಕೊಳ್ಳಿ, ಗುರುರಾಯರ ಸೇವೆಯನ್ನ ಮಾಡಿ, 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಅನುಕೂಲಕ್ಕಾಗಿ ನೀವು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಬನ್ನಿ, ಅದರಿಂದ ನಿಮಗೆ ಕ್ಷೇಮವಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವಕ್ಕೆ ತೊಂದರೆ. ತೃತೀಯ ಭಾವ ಅಂದರೆ ಅಣ್ಣ ತಮ್ಮಂದಿರ ಭಾವ, ಅಕ್ಕ ತಂಗಿಯರ ಭಾವ. ಅದಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಲ್ಲರೂ ಇದ್ದಾರೆ, ಯಾರೂ ಇಲ್ಲದ ಪರಿಸ್ಥಿತಿ. ಯಾರೂ ನಿಮ್ಮನ್ನು ಮಾತನಾಡಿಸುವುದಿಲ್ಲ, ನಿಮ್ಮನ್ನು ದೂರ ಇಡುವಂತಹ ಸಂದರ್ಭ, ಅಥವಾ ಅವರಿಂದ ನೀವು ದೂರವಾಗ್ತೀರಿ, ಅಥವಾ ನಿಮ್ಮನ್ನು ಬಿಟ್ಟು ಅವರು ದೂರ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ 4ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ರಾಶಿಯಲ್ಲಿದ್ದರಿಂದ ನಿಮ್ಮ ಮಕ್ಕಳು ಹೇಳಿದ ಮಾತನ್ನು ಕೇಳುವುದಿಲ್ಲ. ಮಕ್ಕಳಿಂದಲೇ ನಿಮಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ಬಾಧಾಧಿಪತಿಯಾದಂತಹ ಕುಜ 6ನೇ ಮನೆಯಲ್ಲಿ ಶತ್ರುಭಾವದಲ್ಲಿದ್ದರಿಂದ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರ್ತಕ್ಕಂತಹ ಶುಭ ಗ್ರಹಗಳೆಲ್ಲವೂ ಸಹಿತವಾಗಿ ನಿಮಗೆ ದಾರಿಯನ್ನು ತೋರಿಸ್ತದೆ. ಆದರೆ 7ನೇ ಮನೆಯಲ್ಲಿ ಮಾಂದ್ಯ ಇದ್ದದ್ದರಿಂದ ನಿಮ್ಮ ದಾಂಪತ್ಯ ಜೀವನಕ್ಕೆ ಮಾರಕವಾಗುವಂತಹ ಸಾಧ್ಯತೆ ಇದೆ. ಈ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಏನು? ಉಮಾಮಹೇಶ್ವರ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಅನುಕೂಲವಾದೀತು. ಅದರಿಂದ ನಿಮಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆ. ಶಂಕರಾಚಾರ್ಯರು ರಚಿಸಿರತಕ್ಕಂತಹ ಉಮಾಮಹೇಶ್ವರ ಸ್ತೋತ್ರ ಬಹಳ ಅದ್ಭುತವಾಗಿದೆ. ಸುಂದರವಾಗಿರ್ತಕ್ಕಂತಹ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಆಗ ನಿಮಗೆ ಅನುಕೂಲ. 8 ನಿಮ್ಮ ಸಂಖ್ಯೆ ಬಳಕೆಗೆ ಯೋಗ್ಯ. ಉತ್ತರ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಅನುಕೂಲ. ಶನೇಶ್ವರನ ಆರಾಧನೆ, ಆಂಜನೇಯನ ಉಪಾಸನೆ ನಿಮ್ಮ ರಕ್ಷೆಗಾಗಿ ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಬಣ್ಣ ಕಪ್ಪು, ನೀಲಿ, ಹಸಿರು ಇತ್ಯಾದಿ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ಅಷ್ಟೇನೂ ಸುಖ ಇಲ್ಲದ ದಿವಸ, ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ. ನಿಮ್ಮವರೇ ನಿಮಗೆ ಶತ್ರುಗಳಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆ ಬಿಟ್ಟು ಓಡೋಗೋಣ ಅಂತ ಕಾಣಿಸ್ತದೆ.
ಮನಸ್ಸು ದುರ್ಬಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೋಕಾರಕನಂತಹ ಚಂದ್ರ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿದ್ದಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸ್ತ್ರೀಯರ ಮಾತಿನಿಂದ. ಕುಟುಂಬದ ವಿಚಾರದಲ್ಲಿ ಸಾಕಷ್ಟು ತೊಂದರೆ, ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಲಕ್ಷ್ಮೀ ಪ್ರಾರ್ಥನೆ. ಕೈ ತುಂಬ ಹಣ ಬಂದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುವಂತಹ ಲಕ್ಷಣ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಕ್ಷೇಮ. ಆಂಜನೇಯನ ಉಪಾಸನೆಯಿಂದ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ. ಕಪ್ಪು ಬಣ್ಣದ ವಸ್ತುಗಳು ನಿಮಗೆ ಹಿತಕರವನ್ನು ತರುವಂತಹ ಸಾಧ್ಯತೆ. ಜೊತೆಯಲ್ಲಿ 8, 4 ಈ ಎರಡೂ ಸಂಖ್ಯೆಗಳು ನಿಮಗೆ ಯಶಸ್ಸನ್ನು ಕೊಡತಕ್ಕಂತಹ ಸಂಖ್ಯೆ. ಚತುರಷ್ಟಮ ಹೇಳುವಂತಹ ಈ ಎರಡೂ ಸಂಖ್ಯೆಗಳು ಸಹಿತವಾಗಿ ನಿಮಗೆ ಹಿತವನ್ನು ತರುವಂತಹದ್ದು. ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನ ಇಂದಿನ ಶುಕ್ರವಾರ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಬುಧನು ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿದ್ದಾನೆ. ಒಳ್ಳೆಯ ಯೋಗ ಹೌದು. ಯಾಕೆಂದ್ರೆ 5ನೇ ಮನೆಯಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. 5ನೇ ಮನೆಯಲ್ಲಿ ಬುಧ ಗುರು ಶುಕ್ರರ ಯೋಗ. ಒಳ್ಳೆಯ ಮಕ್ಕಳಿಂದ ಒಳ್ಳೆಯದಾಗುವಂತಹ ಯೋಗ ಲಕ್ಷಣಗಳು, ಅಥವಾ ಮಕ್ಕಳಿಗೆ ವಿದೇಶದಲ್ಲಿ ಉದ್ಯೋಗ, ಮಕ್ಕಳ ಉದ್ಯೋಗದಲ್ಲಿ ಪ್ರಗತಿ. ರಾಶಿಯಲ್ಲಿ ಶುಭ ಗ್ರಹಗಳು ಇದ್ದದ್ದರಿಂದ ಮಕ್ಕಳಿಂದ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ. ಆದರೆ ಪಂಚಮ ರಾಶಿಯಲ್ಲಿ ಮಾಂದಿ ಉದಯವಾದ್ದರಿಂದ ಮಕ್ಕಳಿಗೆ ಆಪತ್ತು ಬರುವಂತಹ ಲಕ್ಷಣಗಳು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. 3 ಮಕ್ಕಳಿದ್ದಂತಹ ಮೀನರಾಶಿಯವರಿಗೆ ಸ್ವಲ್ಪ ಅಪಾಯದ ಕಾಲವೂ ಕಾಣಿಸ್ತದೆ. 3 ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆಯಾಗಿದೆ. ಗುರುವಿನ ಆನುಕೂಲ್ಯತೆಯನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಮನೆಗೆ ಸಮೀಪದಲ್ಲಿರತಕ್ಕಂತಹ ರಾಯರ ಮಂದಿರಕ್ಕೆ ಹೋಗಿ ಬನ್ನಿ, ಅಥವಾ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಿ. ಆಗ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ಯಾರಾದರೂ ಏನಾದರೂ ಕೇಳಿದರೆ ಇಲ್ಲ ಅಂತ ಹೇಳಬೇಡಿ. ಸ್ವಲ್ಪ ಕೈ ಎತ್ತಿ ದಾನವನ್ನು ಮಾಡುವಂತಹ ಗುಣವನ್ನಿಟ್ಟುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ಶನಿ ಸ್ತೋತ್ರವನ್ನು ಪಠನ ಮಾಡಿ, ಶನಿದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ. ಆಗ ನಿಮ್ಮ ಸಂಕಷ್ಟಗಳು ದೂರ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ರಾಯರ ಸೇವೆ, ಹಳದಿ ವಸ್ತ್ರ, ಈಶಾನ್ಯ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗ್ತದೆ. ಇಂದಿನ ದಿವಸ ಶುಕ್ರವಾರವಾದ್ದರಿಂದ 12 ರಾಶಿಯವರು ಲಕ್ಷ್ಮೀ ಸೇವೆಯನ್ನು ಮಾಡುವುದರಿಂದ, ಅದರಲ್ಲೂ ಗ್ರೀಷ್ಮ ಋತುವಿನ ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷವಾದ್ದರಿಂದ ದ್ವಾದಶಿ ತಿಥಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮೀ ದೇವಿಗೆ. ಆ ಲಕ್ಷ್ಮೀ ದೇವಿಯ ಪೂಜೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ನೀವು ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು, ಋಣಗಳೆಲ್ಲವೂ ಪರಿಹಾರವಾಗಿ ಲಕ್ಷ್ಮಿಯ ಕೃಪಾಕಟಾಕ್ಷ ನಿಮಗೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.